ಕೆಲವು ಕಮಿಟಿ ಇರ್ತಾವಲ್ಲ, ಆ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ಅಂತ ಕಮಿಟಿಯಿಂದ ಕೆಲವು ಕಮಿಟಿಯಿಂದ ಹೋಗುವಂಥದ್ದು ಅಲ್ಲ. ನಮ್ಮ ಕಮಿಟಿಯಿಂದ ಯಾವುದೂ ನಿರ್ಧಾರ ಆಗಿಲ್ಲ. ಬಣ ಮಾಡ್ಕೊಂಡಿದ್ದಾರೆ, ಬಣದಲ್ಲಿ ಹೋಗ್ತಿದ್ದಾರೆ. ಇಲ್ಲ, ಯಾವುದು ಬಣ ಅನ್ನುವಂಥದ್ದು ಇಲ್ಲೇ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಕತ್ತೀವಿ. ನಮ್ಮ ಇದರಲ್ಲಿ ಮಾತ್ರ ಅಂಥದ್ದು ಯಾವುದು ಬಣನೂ ಇಲ್ಲ, ಆ ಥರ ಯಾವುದು ಆ್ಯಕ್ಟಿವಿಟೀಸು ನಡೆದಿಲ್ಲ, ಯಾವುದೂ ನಡೆದಿಲ್ಲ. ಸರ್ ಈಗ ರಾಜ್ಯದಲ್ಲಿ ರಾಜಕೀಯಕ್ಕಿಂತ ಡೆಲ್ಲಿ ರಾಜಕೀಯನೇ ಜಾಸ್ತಿ ಆಯ್ತಾ ಅಂತ CM DCM ತಿಂಗಳಿಗೆ 2-3 ಸಲ ಆದರೆ ಡೆಲ್ಲಿಗೆ ಹೋಗ್ಬಿಡ್ತಾರೆ. ಇಲ್ಲ ನೋಡ್ರಿ, ಅವರು PCC ಪ್ರೆಸಿಡೆಂಟು. ಒಬ್ಬ ಪ್ರೆಸಿಡೆಂಟ್ ಆದಮೇಲೆ ಕಂಟಿನ್ಯೂಯಸ್ ಆಗಿ AICC ಪ್ರೆಸಿಡೆಂಟ್ ಜೊತೆ ಮೀಟಿಂಗ್ಸ್ ಇರ್ತಾವೆ, ಹೋಗಬೇಕು. ಇಲ್ಲಿ ಪಾರ್ಟಿ ಡೆವಲಪ್ಮೆಂಟ್ ಬಗ್ಗೆ, ಪಾರ್ಟಿ ಸ್ಟ್ರೆಂಥನ್ ಬಗ್ಗೆ, ಪಾರ್ಟಿ ಪ್ರೋಗ್ರಾಮ್ಸ್ ಬಗ್ಗೆ ಅವನ್ನೆಲ್ಲ ಕೂಡ ಡಿಸ್ಕಷನ್ ಇರ್ತದೆ. ಇದು ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಅದು ಒಂಥರ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಅದು ಯಾವ ಥರದ ರಾಜಕೀಯ ತಿರುವು, ಅದು ಅನಾವಶ್ಯಕವಾಗಿ ಅದಕ್ಕೆ ಬೇರೆ ಥರ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಅದು ಯಾವುದೂ ಥರದ ಡೆವಲಪ್ಮೆಂಟ್ ಇಲ್ಲ. ಸುಮ್ಮನೆ ಪ್ರತಿ ಟೈಮ್ ಹೋದಂಗೆ ಡೆಲ್ಲಿಗೆ ಸಹಜವಾಗಿ ಅವರು ಹೋಗುವಂಥ ಪ್ರಕ್ರಿಯೆ. ಡೆಲ್ಲಿಗೆ ಹೋದಾಗ AICC ಪ್ರೆಸಿಡೆಂಟ್ ಭೇಟಿ ಮಾಡುವಂಥದ್ದು, ನಮ್ಮ ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವಂಥದ್ದು, ಅದು ಅಪಾಯಿಂಟ್ಮೆಂಟ್ ಸಿಕ್ಕಾಗ ಭೇಟಿ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅದಕ್ಕೆ ವಿಶೇಷವಾದಂಥ ಅರ್ಥ ಅಥವಾ ಬಣ್ಣ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಸರ್ ಈಗ ಬಜೆಟ್ ಮುಗಿದ್ಮೇಲೆ ಸಚಿವ ಸಂಪುಟ ವಿಸ್ತರಣೆ ಅಭಯ್ ಅವ್ರನ್ನ ಸಚಿವರಾಗಿ ನೋಡ್ಬೋದು. ಅಲ್ಲ, ನಾನು ಮುಂಚೆ ಕೂಡ ಹೇಳಿದ್ದೀನಿ, ಖಂಡಿತವಾಗಿ ಕೂಡ ನಾನು ಒಬ್ಬ ಆಕಾಂಕ್ಷಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದ ಅದಕ್ಕೆ ನಾವು ತಲೆ ಬಾಗ್ತೀವಿ ಅನ್ನೋಂಥ ಮಾತನ್ನು ಕೂಡ ಪದೇ ಪದೇ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಕೂಡ ನೋಡೋಣ, ಅದು ಏನು ಮಾಡ್ತಾರೋ ನೋಡೋಣ.